ಬಂದಿದ್ದೀನಿ ಹೊಸಪೇಟೆಯಲ್ಲಿ. ಇದು 3ನೇ ಬಾರಿ ನಾನು ಬರ್ತಾ ಇರೋದು. ಡ್ಯಾಮ್ ಹತ್ರನೂ ಕೂಡ ಫಸ್ಟ್ ಗೇಟ್ ಹೊಡೆದೋದಾಗೂ ಕೂಡ ಬಂದಿದ್ದೆ. ಅದಾದ್ಮೇಲೂ ಕೂಡ 2 ತಿಂಗಳು ಹಿಂದೆ 3 ತಿಂಗಳಿಂದ ನಾನು ಬಂದಿದ್ದೆ. ಆಗ 2 ಮಾತ್ರ ಗೇಟು ಇನ್ನೂ 50% ಆಗಿತ್ತು ನಾನು ಬಂದಾಗ ಕಳೆದು. ಈಗ 16 ಗೇಟ್ಗಳು ಆಲ್ಮೋಸ್ಟ್ ಅಲ್ಲೂ 80% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಬೇಕಾಗಿರೋದು 32 ಆಗಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬೋದು ಅಂತ. ಸೊ ಅದಾದ್ಮೇಲೆ ಫಿಟ್ ಮಾಡೋದು ಅವರು ಜೂನ್ ಜುಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಳೆ ಶುರುವಾಗ್ತೈತೆ. ಮಳೆ ಅಷ್ಟೊತ್ತಿಗೆ ಶುರುವಾಗಿರ್ತೈತೆ. ಮಳೆಗೆ ಬಂದಿದ್ದ ನೀರೆಲ್ಲ ವಾಪಸ್ಸು ಆಚೆ ಹೋಗ್ತೈತೆ. ಹಿಡಿದಿಡಕ್ಕೆ ಆಗಲ್ಲ ಆ ಪರಿಸ್ಥಿತಿ. ಒಟ್ಟಾರೆ 2 ವರ್ಷದ ಬೆಳೆ ಹೋಗ್ತೈತೆ. ಈಗ 2 ವರ್ಷದ್ದು ಇವ್ರು ಹೇಳ್ತಾ ಇರೋದು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತೈತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀರಿ ಅಂತ. ಆ ಥರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವಂಬರ್ ಡಿಸೆಂಬರ್ವರೆಗೂ ಹೋಗ್ಬೋದು. ಅಂದರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದ್ರೆ ಇವ್ರು ಸರಿಯಾಗಿ ಇದನ್ನ ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲೂ ಕೂಡ ಪೇಮೆಂಟ್ ಆಗಿಲ್ಲ ಅಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಆ ಬಿಲ್ ಹೋಗಿ ಅವಾಗೆ ತಿಂಗಳಾನ್ಗಟ್ಲೆ ಆಗಿದೆ. ಇನ್ನೂ ಬಿಲ್ ಪೇ ಮಾಡ್ತಾ ಇಲ್ಲ. ಯಾಕಂದರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ. ಒಟ್ಟಾರೆ ಈ ಡ್ಯಾಮ್ನ ಪರಿಸ್ಥಿತಿ, ಒಂದು ಕಡೆ ರೈತರು 2ನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚಿತ್ತೂ ಗಮನನೂ ಇಲ್ಲ. ಈಗ ಈ ಬೆಳೆ ಅಲ್ಲ, ಇನ್ನೊಂದು ಬೆಳೆನೂ ಹೋಗೋವಂಥ ಪರಿಸ್ಥಿತಿ ಮುಂದಿನ ಸರಿ ಬರೋವಂಥದ್ದಕ್ಕೆ ಕಾಣ್ತಾ ಇದೆ. ಇವಾಗಿರೋ ಕೆಲಸ ವರ್ಕ್ ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷನೂ ಕೂಡ ಬೆಳೆಗೆ ಸಿಗೋ ಅಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ. ಬಂದಿದ್ದೀನಿ ಹೊಸಪೇಟೆಯಲ್ಲಿ. ಇದು 3ನೇ ಬಾರಿ ನಾನು ಬರ್ತಾ ಇರೋದು. ಡ್ಯಾಮ್ ಹತ್ರನೂ ಕೂಡ ಫಸ್ಟು ಗೇಟ್ ಹೊಡೆದೋದಾಗೂ ಕೂಡ ಬಂದಿದ್ದೆ. ಅದಾದ್ಮೇಲೂ ಕೂಡ 2 ತಿಂಗಳು ಹಿಂದೆ 3 ತಿಂಗಳಿಂದ ನಾನು ಬಂದಿದ್ದೆ. ಆಗ 2 ಮಾತ್ರ ಗೇಟು ಇನ್ನೂ 50% ಆಗಿತ್ತು ನಾನು ಬಂದಾಗ ಕಳೆದು. ಈಗ 16 ಗೇಟ್ಗಳು ಆಲ್ಮೋಸ್ಟ್ ಅಲ್ಲೂ 80% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಬೇಕಾಗಿರೋದು 32 ಆಗಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬೋದು ಅಂತ. ಸೊ ಅದಾದ್ಮೇಲೆ ಫಿಟ್ ಮಾಡೋದು ಅವರು ಜೂನ್ ಜುಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಳೆ ಶುರುವಾಗ್ತೈತೆ. ಮಳೆ ಅಷ್ಟೊತ್ತಿಗೆ ಶುರುವಾಗಿರ್ತೈತೆ. ಮಳೆಗೆ ಬಂದಿದ್ದ ನೀರೆಲ್ಲ ವಾಪಸ್ಸು ಆಚೆ ಹೋಗ್ತೈತೆ. ಹಿಡಿದಿಡಕ್ಕೆ ಆಗಲ್ಲ ಆ ಪರಿಸ್ಥಿತಿ. ಒಟ್ಟಾರೆ 2 ವರ್ಷದ ಬೆಳೆ ಹೋಗ್ತೈತೆ. ಈಗ 2 ವರ್ಷದ್ದು ಇವ್ರು ಹೇಳ್ತಾ ಇರೋದು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತೈತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀರಿ ಅಂತ. ಆ ಥರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವಂಬರ್ ಡಿಸೆಂಬರ್ವರೆಗೂ ಹೋಗ್ಬೋದು. ಅಂದರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದ್ರೆ ಇವ್ರು ಸರಿಯಾಗಿ ಇದನ್ನ ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲೂ ಕೂಡ ಪೇಮೆಂಟ್ ಆಗಿಲ್ಲ ಅಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಆ ಬಿಲ್ ಹೋಗಿ ಅವಾಗೆ ತಿಂಗಳಾನ್ಗಟ್ಲೆ ಆಗಿದೆ. ಇನ್ನೂ ಬಿಲ್ ಪೇ ಮಾಡ್ತಾ ಇಲ್ಲ. ಯಾಕಂದರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ. ಒಟ್ಟಾರೆ ಈ ಡ್ಯಾಮ್ನ ಪರಿಸ್ಥಿತಿ, ಒಂದು ಕಡೆ ರೈತರು 2ನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚಿತ್ತೂ ಗಮನನೂ ಇಲ್ಲ. ಈಗ ಈ ಬೆಳೆ ಅಲ್ಲ, ಇನ್ನೊಂದು ಬೆಳೆನೂ ಹೋಗೋವಂಥ ಪರಿಸ್ಥಿತಿ ಮುಂದಿನ ಸರಿ ಬರೋವಂಥದ್ದಕ್ಕೆ ಕಾಣ್ತಾ ಇದೆ. ಇವಾಗಿರೋ ಕೆಲಸ ವರ್ಕ್ ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷನೂ ಕೂಡ ಬೆಳೆಗೆ ಸಿಗೋ ಅಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ. ಬಂದಿದ್ದೀನಿ ಹೊಸಪೇಟೆಯಲ್ಲಿ. ಇದು 3ನೇ ಬಾರಿ ನಾನು ಬರ್ತಾ ಇರೋದು. ಡ್ಯಾಮ್ ಹತ್ರನೂ ಕೂಡ ಫಸ್ಟು ಗೇಟ್ ಹೊಡೆದೋದಾಗೂ ಕೂಡ ಬಂದಿದ್ದೆ. ಅದಾದ್ಮೇಲೂ ಕೂಡ 2 ತಿಂಗಳು ಹಿಂದೆ 3 ತಿಂಗಳಿಂದ ನಾನು ಬಂದಿದ್ದೆ. ಆಗ 2 ಮಾತ್ರ ಗೇಟು ಇನ್ನೂ 50% ಆಗಿತ್ತು ನಾನು ಬಂದಾಗ ಕಳೆದು. ಈಗ 16 ಗೇಟ್ಗಳು ಆಲ್ಮೋಸ್ಟ್ ಅಲ್ಲೂ 80% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಬೇಕಾಗಿರೋದು 32 ಆಗಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬೋದು ಅಂತ. ಸೊ ಅದಾದ್ಮೇಲೆ ಫಿಟ್ ಮಾಡೋದು ಅವರು ಜೂನ್ ಜುಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಳೆ ಶುರುವಾಗ್ತೈತೆ. ಮಳೆ ಅಷ್ಟೊತ್ತಿಗೆ ಶುರುವಾಗಿರ್ತೈತೆ. ಮಳೆಗೆ ಬಂದಿದ್ದ ನೀರೆಲ್ಲ ವಾಪಸ್ಸು ಆಚೆ ಹೋಗ್ತೈತೆ. ಹಿಡಿದಿಡಕ್ಕೆ ಆಗಲ್ಲ ಆ ಪರಿಸ್ಥಿತಿ. ಒಟ್ಟಾರೆ 2 ವರ್ಷದ ಬೆಳೆ ಹೋಗ್ತೈತೆ. ಈಗ
2 ವರ್ಷದ್ದು. ಇವ್ರು ಹೇಳ್ತಾ ಇರೋದು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀರಿ ಅಂತ. ಆ ಥರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವಂಬರ್ ಡಿಸೆಂಬರ್ವರೆಗೂ ಹೋಗ್ಬೋದು. ಅಂದರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದರೆ ಇವ್ರು ಸರಿಯಾಗಿ ಇದನ್ನು ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲೂ ಕೂಡ ಪೇಮೆಂಟ್ ಆಗಿಲ್ಲಂತೆ, 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಆ ಬಿಲ್ ಹೋಗಿ ಅವಾಗ ತಿಂಗಳಾನುಗಟ್ಟಲೆ ಆಗಿದೆ, ಇನ್ನೂ ಬಿಲ್ ಪೇ ಮಾಡ್ತಾ ಇಲ್ಲ. ಯಾಕಂದರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ. ಒಟ್ಟಾರೆ ಈ ಡ್ಯಾಮ್ನ ಪರಿಸ್ಥಿತಿ, ಒಂದು ಕಡೆ ರೈತರು 2ನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚಿತ್ತೂ ಗಮನನೂ ಇಲ್ಲ. ಈಗ ಈ ಬೆಳೆ ಅಲ್ಲ, ಇನ್ನೊಂದು ಬೆಳೆನೂ ಹೋಗೋವಂಥ ಪರಿಸ್ಥಿತಿ ಮುಂದಿನ ಸರಿ ಬರೋವಂಥದ್ದಕ್ಕೆ ಕಾಣ್ತಾ ಇದೆ. ಇವಾಗಿರೋ ಕೆಲಸ ವರ್ಕ್ ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷನೂ ಕೂಡ ಬೆಳೆಗೆ ಸಿಗೋವಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ. ಬಂದಿದ್ದೀನಿ ಹೊಸಪೇಟೆಯಲ್ಲಿ, ಇದು 3ನೇ ಬಾರಿ ನಾನು ಬರ್ತಾ ಇರೋದು. ಡ್ಯಾಮ್ ಹತ್ರನೂ ಕೂಡ ಫಸ್ಟು ಗೇಟ್ ಹೊಡೆದೋದಾಗೂ ಕೂಡ ಬಂದಿದ್ದೆ. ಅದಾದ್ಮೇಲೂ ಕೂಡ 2 ತಿಂಗಳು ಹಿಂದೆ 3 ತಿಂಗಳಿಂದ ನಾನು ಬಂದಿದ್ದೆ. ಆಗ 2 ಮಾತ್ರ ಗೇಟು ಇನ್ನೂ 50% ಆಗಿತ್ತು ನಾನು ಬಂದಾಗ ಕಳೆದು. ಈಗ 16 ಗೇಟ್ಗಳು ಆಲ್ಮೋಸ್ಟ್ ಅಲ್ಲೂ 80% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಬೇಕಾಗಿರೋದು 32 ಆಗಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬೋದು ಅಂತ. ಸೊ ಅದಾದ್ಮೇಲೆ ಫಿಟ್ ಮಾಡೋದು ಅವರು ಜೂನ್ ಜುಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಳೆ ಶುರುವಾಗ್ತೈತೆ, ಮಳೆ ಅಷ್ಟೊತ್ತಿಗೆ ಶುರುವಾಗಿರ್ತೈತೆ. ಮಳೆಗೆ ಬಂದಿದ್ದ ನೀರೆಲ್ಲ ವಾಪಸ್ಸು ಆಚೆ ಹೋಗೇ ಹೋಗ್ತೈತೆ, ಹಿಡಿದಿಡೋಕ್ಕೆ ಆಗಲ್ಲ ಆ ಪರಿಸ್ಥಿತಿ. ಒಟ್ಟಾರೆ 2 ವರ್ಷದ ಬೆಳೆ ಹೋಗ್ತೈತೆ. ಈಗ 2 ವರ್ಷದ್ದು. ಇವ್ರು ಹೇಳ್ತಾ ಇರೋದು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀರಿ ಅಂತ. ಆ ಥರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವಂಬರ್ ಡಿಸೆಂಬರ್ವರೆಗೂ ಹೋಗ್ಬೋದು. ಅಂದರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದರೆ ಇವ್ರು ಸರಿಯಾಗಿ ಇದನ್ನು ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲೂ ಕೂಡ ಪೇಮೆಂಟ್ ಆಗಿಲ್ಲಂತೆ, 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಆ ಬಿಲ್ ಹೋಗಿ ಅವಾಗ ತಿಂಗಳಾನುಗಟ್ಟಲೆ ಆಗಿದೆ, ಇನ್ನೂ ಬಿಲ್ ಪೇ ಮಾಡ್ತಾ ಇಲ್ಲ. ಯಾಕಂದರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ. ಒಟ್ಟಾರೆ ಈ ಡ್ಯಾಮ್ನ ಪರಿಸ್ಥಿತಿ, ಒಂದು ಕಡೆ ರೈತರು 2ನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚಿತ್ತೂ ಗಮನನೂ ಇಲ್ಲ. ಈಗ ಈ ಬೆಳೆ ಅಲ್ಲ, ಇನ್ನೊಂದು ಬೆಳೆನೂ ಹೋಗೋವಂಥ ಪರಿಸ್ಥಿತಿ ಮುಂದಿನ ಸರಿ ಬರೋವಂಥದ್ದಕ್ಕೆ ಕಾಣ್ತಾ ಇದೆ. ಇವಾಗಿರೋ ಕೆಲಸ ವರ್ಕ್ ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷನೂ ಕೂಡ ಬೆಳೆಗೆ ಸಿಗೋವಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ.